ಪವನ್ ಕಲ್ಯಾಣ್ ಅವರ ಮುಖ್ಯ ಪಾತ್ರದಲ್ಲಿ ರಿಲೀಸ್ ಆದ ಹರಿಹರ ವೀರಮಲ್ಲು ಇಂದು ರಿಲೀಸ್ ಆಗಿದೆ. ಆ ಚಿತ್ರದ ಬಗ್ಗೆ ವಿಡಿಯೋದಲ್ಲಿ ಮಾತಾಡೋಣ. ಹಾಗೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ವಿಸಿಟ್ ಕೊಟ್ಟಿದ್ರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಏನಾದ್ರೂ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿಯ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರಿ ಸುಮಾರು 300 ಕೋಟಿ ಬಜೆಟ್ ನಲ್ಲಿ ರೆಡಿ ಮಾಡಿದ ಈ ಮೂವಿ ಇಂದು ರಿಲೀಸ್ ಆಗಿದೆ. ಕಳೆದ ಕೆಲವು ವರ್ಷಗಳಿಂದ ರಿಲೀಸ್ ಆದ ಪವನ್ ಕಲ್ಯಾಣ್ ಅವರ ಇದೊಂದು ಬಿಗ್ ಬಜೆಟ್ ಮೂವಿ ಅಂತ ಹೇಳ್ಬಹುದು. ಈ ಮೂವಿಯ ಮುಖ್ಯ ಪಾತ್ರದಲ್ಲಿ ಪವನ್ ಕಲ್ಯಾಣ್ ಅವರು ಕಾಣಿಸಿಕೊಳ್ತಾರೆ. ಅವರು ಈ ಮೂವಿಯಲ್ಲಿ ವೀರಮಲ್ಲುವಿನ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಅವರ ಜೊತೆಗೆ ನಿಧಿ ಅಗ್ರವಾಲ್ ಕೂಡ ಕಾಣಿಸಿಕೊಳ್ತಾರೆ. ಅವರು ಈ ಮೂವಿಯಲ್ಲಿ ಪಂಚಮಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾರೆ. ಹಾಗೆ ಅವರ ಜೊತೆಗೆ ಹಲವಾರು ನಟ ನಟಿಯರು ಈ ಮೂವಿಯ ಪಾತ್ರದಲ್ಲಿ ನಿಮಗೆ ಕಾಣಲು ಸಿಗ್ತಾರೆ. ಇದೊಂದು ಪವನ್ ಕಲ್ಯಾಣ್ ಅವರ ಒಂದು ಪೌರಾಣಿಕ ಸಿನಿಮಾನೇ ಅಂತ ಹೇಳ್ಬಹುದು. ಹಲವು ದಿನಗಳ ನಂತರ ಪವನ್ ಕಲ್ಯಾಣ್ ಅವರು ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರೇಕ್ಷಕರಿಗೆ ನೋಡಲು ಸಿಕ್ಕಿದ್ದಾರಂತ ಹೇಳ್ಬಹುದು. ಈ ಮೂವಿಯಲ್ಲಿ ನನಗೇನು ಇಷ್ಟ ಆಗಿದೆ ಅಂತಂದ್ರೆ, ಈ ಮೂವಿಯಲ್ಲಿ ಫಸ್ಟ್ ಹಾಫ್ ನಲ್ಲಿ ಹರಹರ ಮಲ್ಲುಗೆ ಇಂಟ್ರೊಡ್ಯೂಸ್ ಮಾಡ್ತಾರಲ್ವಾ, ಅಲ್ಲಿಂದ ಇಂಟರ್ವ್ಯೂಲ್ ವರೆಗೂ ಈ ಮೂವಿಯಲ್ಲಿ ಅದ್ಭುತವಾದ ಸೀನ್ಗಳು ನಿಮಗೆ ನೋಡಲು ಸಿಗ್ತವೆ. ಹಾಗೆ ಮೂವಿಯ ಫಸ್ಟ್ ಹಾಫ್ ನಲ್ಲಿ ಒಬ್ಬ ಕಳ್ಳ ಬರ್ತಾನೆ. ಆ ಕಳ್ಳ ಬಂದು ಕೊಹಿನೂರ್ ವಜ್ರವನ್ನು ಕದಿಬೇಕಂತ ಇರ್ತಾನೆ. ಮುಂದೇನಾಗುತ್ತೆ ಅನ್ನೋದೇ ಮೂವಿಯ ಪಾಯಿಂಟ್. ಅದನ್ನು ಒಳ್ಳೆಯ ರೀತಿ ಮೂವಿಯಲ್ಲಿ ಪ್ರೆಸೆಂಟ್ ಮಾಡಿದ್ದಾರಂತ ಹೇಳ್ಬಹುದು ಫಸ್ಟ್ ಹಾಫ್ ನಲ್ಲಿ. ಈ ಮೂವಿಯ ಕೆಲವು ಆಕ್ಷನ್ ಸೀನ್ಸ್ ಗಳು ಮತ್ತು ಈ ಮೂವಿಯ ಎಡಿಟಿಂಗ್ ಅಷ್ಟೇನು ಒಳ್ಳೆಯದಿಲ್ಲ. ಆದ್ರೂ ಕೂಡ ಈ ಮೂವಿಯ ಕೆಲವು ಸೀನ್ಸ್ ಗಳು ತುಂಬಾ ಚೆನ್ನಾಗಿವೆ ಅಂತ ಹೇಳ್ಬಹುದು. ಮೂವಿಯ ಸ್ಟಾರ್ಟಿಂಗ್ ನಿಂದ ಎಂಡ್ ವರೆಗೆ ಹೀರಾವಾಣಿ ಅವರ ಮ್ಯೂಸಿಕ್ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಹುದು. ಫಸ್ಟ್ ಹಾಫ್ ಏನು ಅಷ್ಟು ಬೋರಿಂಗ್ ಅನ್ಸೋದಿಲ್ಲ. ಮೂವಿಯ ಫಸ್ಟ್ ಹಾಫ್ ಅಲ್ಲಿ ಡೈರೆಕ್ಟ್ ಆಗಿ ಮೂವಿಯ ಕತೆ ಬಗ್ಗೆ ಹೇಳಿದ್ದಾರೆ. ಮೂವಿಯನ್ನು ಎಳೆಯುವುದಕ್ಕೆ ಹೋಗಿಲ್ಲ. ಮೂವಿಯ ಫಸ್ಟ್ ಹಾಫ್ ನಲ್ಲಿ ಹರಹರ ಮಲ್ಲುವಿನ ಬಗ್ಗೆ ಹೇಳ್ತಾರೆ. ಹರಹರ ಮಲ್ಲುವಿನ ಒಂದು ಪಾತ್ರ ಬರುತ್ತೆ. ಹಾಗೆ ಹರಹರ ಮಲ್ಲು ಫಸ್ಟ್ ಹಾಫ್ ನಲ್ಲಿ ಏನ್ ಮಾಡ್ತಾನೆ ಅಂತ ಡೈರೆಕ್ಟ್ ಆಗಿ ಫಸ್ಟ್ ಹಾಫ್ ನಲ್ಲಿ ತೋರಿಸಿದ್ದಾರೆ. ಪವನ್ ಕಲ್ಯಾಣ್ ಅವರನ್ನು ಪವನ್ ಕಲ್ಯಾಣ್ ಅವರ ಹಾಗೆ ತೋರಿಸ್ತಾರೆ ಫಸ್ಟ್ ಹಾಫ್ ನಲ್ಲಿ. ಫಸ್ಟ್ ಹಾಫ್ ಹೇಗೆ ಹೋಗಿದೆ ಅಂತಾನೆ ಗೊತ್ತಾಗುವುದಿಲ್ಲ. ಈ ಮೂವಿಯ ಕೆಲವು ಆಕ್ಷನ್ ಸ್ಟಂಟ್ ಗಳು ಕೂಡ ಚೆನ್ನಾಗಿವೆ. ಮೂವಿಯ ಕೊರಿಯೋಗ್ರಾಫಿ ಹಾಗೆ ಕೆಲವು ಆಕ್ಷನ್ ಸ್ಟಂಟ್ ಗಳು ಈ ಮೂವಿಯಲ್ಲಿ ಚೆನ್ನಾಗಿ ಕಾಣಲು ಸಿಗ್ತವೆ. ಮೂವಿಯ ಫಸ್ಟ್ ಹಾಫ್ ಅಲ್ಲ ಅಂತಂದ್ರು ಒಬ್ಬ ಕೊಹಿನೂರ್ ಕಳ್ಳ ಬರ್ತಾನೆ. ಅದನ್ನು ಕದಿಲಾಕ್ ಬರ್ತಾನೆ ಅಂತ ಸ್ಟೋರಿಯಲ್ಲಿ ಫಸ್ಟ್ ಹಾಫ್ ನಲ್ಲಿ ತೋರಿಸ್ತಾರೆ. ಆದ್ರೆ ಸೆಕೆಂಡ್ ಹಾಫ್ ಎಲ್ಲಿಗೆ ಹೋಗ್ತದೋ ಗೊತ್ತಿಲ್ಲ. ಆದ್ರೆ ಸೆಕೆಂಡ್ ಹಾಫ್ ನಲ್ಲಿ ಸನಾತನ ಧರ್ಮದ ಬಗ್ಗೆ ತೋರಿಸಿದ್ದಾರೆ. ಈ ಮೂವಿಯ ಸೆಕೆಂಡ್ ಹಾಫ್ ನೋಡಿದ್ರೆ ಮೂವಿಯಲ್ಲಿ ಅನ್ನೆಸೆಸರಿ ಆಗಿ ಸನಾತನ ಧರ್ಮದ ಬಗ್ಗೆ ತೋರಿಸಿದ್ದಾರೆ ಅನಿಸುತ್ತೆ. ಓವರ್ ಆಲ್ ಆಗಿ ಮೂವಿಯ ಬಗ್ಗೆ ಹೇಳೋದಾದ್ರೆ ಇದೊಂದು ಇತಿಹಾಸ ಆಧಾರಿತ ಮೂವಿ ಅಂತ ಹೇಳ್ಬಹುದು. ಇದೊಂದು ಹಳೆ ಕಾಲದ ಮೊಘಲರೆಲ್ಲ ಗೊತ್ತೇ ಇದೆ ಅಲ್ವಾ. ವೀರಮಲ್ಲು ನಾಯಕ ಮೊಘಲರಿಗೆ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡಿದ್ದಾನೆಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಈ ಮೂವಿಯ ಬಗ್ಗೆ ಹೇಳುವುದಾದರೆ ಈ ಮೂವಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬಹುದು. ನಿಮಗೆ ಈ ಮೂವಿ ಹೇಗೆ ಅನಿಸುತ್ತೋ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ನೀವು ಈ ಮೂವಿ ನೋಡಿದ್ರೆ ನಿಮಗೆ ಹೇಗೆ ಅನಿಸುತ್ತೋ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ಮೂವಿಯನ್ನು ಇದುವರೆಗೂ ನೋಡದಿದ್ರೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನಿಮಗೆ ಈ ಮೂವಿ ರಿವ್ಯೂ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ.